ಬೆಂಗಳೂರಿಗರೇ ಹಂಗೆ ಗಣಪತಿ ಹಬ್ಬ ಮುಗಿದು ದಸರಾ ಬರ್ತಾ ಹೋದ್ರೂ ಇನ್ನೂ ಹೊಸ ಗಣೇಶನ ಕೂರಿಸ್ತಾನೆ ಇದ್ದಾರೆ. ಇದರಿಂದ ಒಂದು ದೊಡ್ಡ ಕಥೆ ಇದೆ. ಈಗ ನಾವು ಈ ದಿನ ಗಣೇಶನ ಕೂರಿಸಿರೋ ಕೃಷ್ಣರಾಜ ಒಡೆಯರ್ ವೇದಿಕೆ ಅವರಿಂದ ಏನಕ್ಕೆ ಈ ಥರ ಗಣೇಶನ ಕೂರಿಸ್ತಾ ಇದ್ದಾರೆ ಇವತ್ತು ಅಂತ ತಿಳಿತಾ ಹೋಗೋಣ. ಈ ಕಥೆ ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ, ನಾನು ನಮ್ಮದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಅಂತ ನಮ್ಮದೊಂದು ವೇದಿಕೆ ಇದೆ. ಇದು ನಾವು 3ನೇ ವರ್ಷದ ಅದ್ದೂರಿ ಏಕದೊಂದೋತ್ಸವ ಅಂತ ಮಾಡ್ತಾ ಇದ್ದೀವಿ. ಇದು 3ನೇ ವರ್ಷ ನಾವು ಗಣೇಶ ಹೇಳ್ತಿರೋದು. 1ನೇ ವರ್ಷ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ರೀತಿಯಲ್ಲೇ ಒಂದು ಗಣೇಶನ ಮೂರ್ತಿಯನ್ನು ಸ್ಥಾಪಿಸಿದ್ವಿ. 2ನೇ ವರ್ಷ ಪ್ರಸಿದ್ಧ ಬೆಂಗಳೂರು ಕರ್ಗ ಕಾನ್ಸೆಪ್ಟಲ್ಲಿ ನಾವು ಗಣೇಶನ ಸ್ಥಾಪಿಸಿದ್ವಿ. ಈ ಸಲ ನೀವು ನೋಡ್ತಾ ಇರ್ಬೋದು, ಕನಕನ ಕಿಂಡಿ, ಉಡುಪಿ ಶ್ರೀಕೃಷ್ಣ ಕನಕನ ಕಿಂಡಿಯ ಒಂದು ಮೂರ್ತಿಯನ್ನು ಸ್ಥಾಪಿಸಿ ಅದರ ರೀತಿಯೇ ರೀಕ್ರಿಯೇಟ್ ಮಾಡಿದ್ದೀವಿ ನಾವು. ಸೊ ಇದು ನಾವು 3ನೇ ವರ್ಷ ಗಣೇಶ ಸ್ಥಾಪಿಸ್ತಾ ಇದ್ದೀವಿ ಸರ್. ಅದೇ ನನಗೊಂದು ಡೌಟ್ ಇದೆ, ಏನಂದ್ರೆ ನಮ್ಮೂರ ಕಡೆ ಎಲ್ಲ ಗಣೇಶನ ಹಬ್ಬ ದಿನ ಕೂರಿಸ್ತೀವಿ. 11, 21 ದಿವಸ, 3ನೇ ದಿವಸ, 1ನೇ ದಿವಸ ಇಟ್ಟು ತೆಗಿತಾ ಇರ್ತೀವಿ. ಈ ಬೆಂಗಳೂರಲ್ಲಿ ನೋಡಿದ್ರೆ ಇವತ್ತು 4ನೇ ತಾರೀಕು ನೀವು ಗಣೇಶನ ನಿಮ್ಮ ಆಚರಣೆ ಮಾಡ್ತಾ ಇದ್ದೀರಾ. ಏನಿದ್ರಿ ಹಿಂದೆ ಏನು ಕಥೆ ಇದೆ ಅಂತ? ಸೊ ಎಲ್ಲರೂ ಈಗ ಅವರವರ ಮನೆಯಲ್ಲಿ ಅವರವರ ಗಣೇಶ ಹಬ್ಬದ ದಿನ ಅವರವ್ರ ಮನೆಯಲ್ಲಿ ಗಣೇಶ ಹಬ್ಬನ ಅದ್ದೂರಿಯಾಗಿ ಆಚರಿಸೋಕ್ಕೆ ಅವರು ತೊಡಗಿಸ್ಕೊಂಡಿರ್ತಾರೆ. ಸೊ ಅದಕ್ಕೆ ಎಲ್ಲಾ ಜನಗಳು ಅವರ ಹಬ್ಬ ಮುಗಿದ ನಂತರ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಆಚರಿಸಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಗಣೇಶ ಹಬ್ಬದ ನಂತರ ನಾವು ಯಾವಾಗಲೂ ಗಣೇಶ ಹಬ್ಬ ಮಾಡುವ ಒಂದು ವಾಡಿಕೆಯನ್ನು ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಇವರ ಮಾತಿನ ಅಭಿಪ್ರಾಯದಲ್ಲಿ ಏನು ತಿಳಿದು ಬರುತ್ತೆ ಅಂದರೆ, ಬೆಂಗಳೂರಲ್ಲೆಲ್ಲ ಬೇರೆ ಊರವರೇ ಜಾಸ್ತಿ. ಅವರು ಹಬ್ಬದ ದಿನ ತಮ್ಮ ಊರಿಗೆ ಹೋಗಿ ತಮ್ಮ ಫ್ಯಾಮಿಲಿ ಜೊತೆ ಗಣಪತಿ ಹಬ್ಬನ ಸೆಲೆಬ್ರೇಟ್ ಮಾಡಿಬಿಟ್ಟು ತಮಗೆ ಯಾವಾಗ ಟೈಮ್ ಇರುತ್ತೆ ಅಂದರೆ ಶನಿವಾರ, ಭಾನುವಾರ ತಾವೆಲ್ಲರ ಸ್ನೇಹಿತರು ಒಗ್ಗೂಡಿ ಗಣೇಶನ ಪ್ರತಿಷ್ಠಾಪನೆ ಮಾಡೋ ವಾಡಿಕೆ ಬಂದಿದೆ. ಇದೇ ಥರ ನೆಚ್ಚಿನ ವಿಡಿಯೋಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.